ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜ್ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ನೀವು ಸೆಕೆಂಡ್ ಪಿ ಯು ಸಿ ಕಾಮರ್ಸ್, ಸೈನ್ಸ್ ಅಥವಾ ಆರ್ಟ್ಸ್ ಮುಗಿಸಿ ನಂತರ ಯಾವ ಕೋರ್ಸ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಈ ಒಂದು ವಿಡಿಯೋದಲ್ಲಿ ಬಿ ಕಾಮ್ಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಬ್ಯಾಚುಲರ್ ಆಫ್ ಕಾಮರ್ಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಬಿ ಕಾಮನ್ನು ಯಾರ್ಯಾರು ಮಾಡ್ಬೋದು, ಬಿ ಕಾಮ್ನ ಕೋರ್ಸ್ ಅವಧಿ ಎಷ್ಟಿರುತ್ತೆ, ಜೊತೆಗೆ ಬಿ ಕಾಮ್ನಲ್ಲಿ ಓದುವಂಥ ಪ್ರಮುಖ ವಿಷಯಗಳು, ಯಾವ್ಯಾವ ಟಾಪಿಕ್ಸ್ನ ನೀವು ಓದಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಬಿ ಕಾಮ್ ನಂತರ ಪ್ರೊಫೆಷನಲ್ ಕೋರ್ಸಸ್ ಯಾವ್ಯಾವನ್ನ ಚೂಸ್ ಮಾಡಬೇಕು, ಜಾಬ್ ಆಪರ್ಚುನಿಟೀಸ್ ಏನೇನಿರುತ್ತೆ, ಸ್ಯಾಲ್ರಿ ಎಷ್ಟಿರುತ್ತೆ, ಜೊತೆಗೆ ಕರ್ನಾಟಕದಲ್ಲಿ ಬಿ ಕಾಮ್ ನಂತರ ಹೆಚ್ಚು ಬೇಡಿಕೆ ಇರುವಂತಹ ಕ್ಷೇತ್ರಗಳು ಯಾವ್ಯಾವುದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಜೊತೆಗೆ ಬಿ ಕಾಮನ್ನು ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಮೊದಲಿಗೆ ಬಿ ಕಾಮ್ ಅಂತಂದರೆ ಏನು? ಬ್ಯಾಚುಲರ್ ಆಫ್ ಕಾಮರ್ಸ್ ಇದೊಂದು 3 ವರ್ಷದ ಪದವಿ ಆಗಿರುವಂಥದ್ದು. 3 ಇಯರ್ಸ್ ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿಯನ್ನು ಡಿಗ್ರಿ ಆಗಿರುವಂಥದ್ದು. ಇನ್ನು ವ್ಯಾಪಾರ ಆಗಿರ್ಬೋದು, ಲೆಕ್ಕಪತ್ರ, ಹಣಕಾಸು, ತೆರಿಗೆ, ಬ್ಯಾಂಕಿಂಗ್ ಮತ್ತು ವ್ಯವಹಾರ ನಿರ್ವಹಣೆ ಕುರಿತು ಅಧ್ಯಯನವನ್ನು ಮಾಡಲಾಗುತ್ತೆ. ಅಂದರೆ ಟ್ರೇಡಿಂಗ್ ಆಗಿರ್ಬೋದು, ಅಕೌಂಟಿಂಗ್ ಸಂಬಂಧಪಟ್ಟ ಆಗಿರ್ಬೋದು, ಫಿನಾನ್ಸಿಂಗ್ ಆಗಿರ್ಬೋದು, ಟ್ಯಾಕ್ಸಿಂಗ್ ಆಗಿರ್ಬೋದು, ಜೊತೆಗೆ ಬ್ಯಾಂಕ್ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ, ಬಿಸ್ನೆಸ್ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಬಿ ಕಾಮನ್ನು ಅಧ್ಯಯನ ಮಾಡಲಾಗುತ್ತೆ. ಇದು ಕರ್ನಾಟಕ ಸೇರಿದಂತೆ ಭಾರತದಲ್ಲಿ ಬಹುತೇಕ ಯೂನಿವರ್ಸಿಟಿಗಳಲ್ಲೂ ಕೂಡ ಲಭ್ಯ ಇದೆ. ಇನ್ನು ಯಾರ್ಯಾರು ಬಿ ಕಾಮನ್ನು ಮಾಡ್ಬೋದು ನೋಡೋದಾದರೆ ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಅಥವಾ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆರ್ಟ್ಸ್ ಆಗಿರಲಿ, ಯಾವುದೇ ಸ್ಟ್ರೀಮ್ ಆಗಿದ್ರೂ ಕೂಡ ಸ್ಟೂಡೆಂಟ್ಸು ವಿಶ್ವವಿದ್ಯಾಲಯ ಅಥವಾ ಯಾವುದೇ ಒಂದು ಕಾಲೇಜಿನ ಪ್ರವೇಶ ನಿಯಮಗಳ ಪ್ರಕಾರ ಬಿ ಕಾಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಬಿ ಕಾಮ್ನ ಕೋರ್ಸ್ನ ಅವಧಿ ಎಷ್ಟು ವರ್ಷ ಬಿ ಕಾಮನ್ನು ನೀವು ಮಾಡಬೇಕು ಅಂದರೆ 3 ವರ್ಷ. ಟೋಟಲ್ಲಾಗಿ ಕರ್ನಾಟಕದಲ್ಲಿ 6 ಸೆಮಿಸ್ಟರ್ಗಳನ್ನು ನೀವು ಅಧ್ಯಯನ ಮಾಡಬೇಕಾಗತ್ತೆ. ಇನ್ನು ಬಿ ಕಾಮ್ನಲ್ಲಿ ಓದುವಂಥ ಪ್ರಮುಖ ವಿಷಯಗಳು ಯಾವ್ಯಾವ್ದಿರುತ್ತೆ, ಏನೇನು ಟಾಪಿಕ್ಸನ್ನು ನೀವು ಓದಬೇಕು ಅಂತಂದರೆ ಫಿನಾನ್ಷಿಯಲ್ ಅಕೌಂಟಿಂಗ್, ಬಿಸ್ನೆಸ್ ಆರ್ಗನೈಜೇಷನ್, ಬಿಸ್ನೆಸ್ ಲಾ, ಎಕನಾಮಿಕ್ಸ್, ಬ್ಯಾಂಕಿಂಗ್, ಇನ್ಕಮ್ ಟ್ಯಾಕ್ಸ್, ಜಿ ಎಸ್ ಟಿ, ಕಾಸ್ಟ್ ಅಕೌಂಟಿಂಗ್, ಆಡಿಟಿಂಗ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್, ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಇಷ್ಟೆಲ್ಲ ಒಂದು ಟಾಪಿಕ್ಸನ್ನು ನೀವು ಓದಬೇಕಾಗತ್ತೆ. ಆದರೆ ಇಲ್ಲಿ ಕೆಲವೊಂದು ವಿಶ್ವವಿದ್ಯಾಲಯಗಳ ಪ್ರಕಾರ ಕೆಲವೊಂದಿಷ್ಟು ಟಾಪಿಕ್ಸ್ ಬದಲಾಗಬಹುದು. ಇನ್ನು ಕರ್ನಾಟಕದಲ್ಲಿ ಬಿ ಕಾಮ್ ನಂತರ ನೀವು ಏನೇನು ಪ್ರೊಫೆಷನಲ್ ಕೋರ್ಸಸ್ನ ಮಾಡ್ಬೋದು? ಸಿ ಎ ಮಾಡ್ಬೋದು, ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಮಾಡ್ಬೋದು, ಸಿ ಎಮ್ ಎ ಮಾಡ್ಬೋದು, ಕಾಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಮಾಡ್ಬೋದು, ಸಿ ಎಸ್ ಮಾಡ್ಬೋದು, ಕಂಪನಿ ಸೆಕ್ರೆಟರಿ, ಹಾಗೆಯೇ ಎ ಸಿ ಸಿ ಎ, ಸಿ ಎಫ್ ಎ, ಎಮ್ ಬಿ ಎ, ಎಮ್ ಕಾಮ್. ಇದಿಷ್ಟು ನೀವು ಪ್ರೊಫೆಷನಲ್ ಕೋರ್ಸಸ್ನ ಮಾಡ್ಬೋದು. ಇನ್ನು ಜಾಬ್ ಆಪರ್ಚುನಿಟೀಸ್ನ ನೋಡೋದಾದರೆ ಅಕೌಂಟೆಂಟಾಗಿ ವರ್ಕ್ ಮಾಡ್ಬೋದು, ಆಡಿಟರ್ ಆಗಿ ವರ್ಕ್ ಮಾಡ್ಬೋದು, ಟ್ಯಾಕ್ಸ್ ಕನ್ಸಲ್ಟೆಂಟ್, ಬ್ಯಾಂಕಿಂಗ್ ಆಫೀಸರ್, ಫಿನಾನ್ಷಿಯಲ್ ಅನಾಲಿಸಿಸ್ಟ್, ಹಾಗೆಯೇ ಇನ್ವೆಸ್ಟ್ಮೆಂಟ್ ಅಡ್ವೈಸರ್, ಇನ್ಶೂರೆನ್ಸ್ ಆಫೀಸರ್, ಎಚ್ ಆರ್ ಎಕ್ಸಿಕ್ಯೂಟಿವ್, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಬಿಸ್ನೆಸ್ ಅನಲಿಸ್ಟ್, ಗೌರ್ಮೆಂಟ್ ಜಾಬ್ಸ್, ಯು ಪಿ ಎಸ್ ಸಿ, ಕೆ ಪಿ ಎಸ್ ಸಿ, ಬ್ಯಾಂಕಿಂಗ್ ಎಕ್ಸಾಮ್ಸ್, ಎಸ್ ಎಸ್ ಸಿ ಎಕ್ಸಾಮ್ಸ್, ಇದಿಷ್ಟು ಜಾಬ್ ಆಪರ್ಚುನಿಟೀಸ್ ನಿಮಗೆ ಕಾದಿರುತ್ತೆ. ಬಿ ಕಾಮ್ ತೊಗೊಂಡ್ರೆ ಇಷ್ಟೆಲ್ಲ ಜಾಬ್ ಆಪರ್ಚುನಿಟೀಸ್ ಇರುತ್ತೆ. ಇನ್ನು ಸ್ಯಾಲ್ರಿ ಎಲ್ಲ ಎಷ್ಟು ಅನ್ನೋದನ್ನು ನೋಡೋದಾದರೆ, ಇನ್ ಕೇಸ್ ನೀವೇನಾದರೂ ಕೂಡ ಹೊಸದಾಗಿ ಕೆಲಸಕ್ಕೆ ಜಾಯ್ನ್ ಆಯಿತು ಅಂತಂದರೆ ಪ್ರಯಾಣಮ್ 2.5 ಲ್ಯಾಕಿಂದ 6 ಲ್ಯಾಕ್ವರೆಗೂ ಕೂಡ ಇರುತ್ತೆ. ಇದು ನಿಮ್ಮ ಸ್ಕಿಲ್ಗೆ ಸಂಬಂಧಪಟ್ಟಿರುತ್ತೆ. ಜೊತೆಗೆ ನೀವು ಸೆಲೆಕ್ಟ್ ಮಾಡಿಕೊಳ್ಳುವಂತಹ ಏನು ಸಂಸ್ಥೆ ಏನಿದೆ, ಒಂದು ಸಂಸ್ಥೆ ಮೇಲೆ, ಒಂದು ಕಂಪ್ನಿ ಮೇಲೆ ನಿರ್ಧಾರ ಆಗಿರುತ್ತೆ. ಜೊತೆಗೆ ಉದ್ಯೋಗದ ಪ್ರಕಾರಗಳು ಕೂಡ ಬದಲಾಗುತ್ತೆ. ಓಕೆ. ಇನ್ನು ಸಿ ಎ, ಸಿ ಎಮ್ ಎ, ಎಮ್ ಇ ಎ ಅಥವಾ ಇತರೆ ವೃತ್ತಿಪರ ಅರ್ಹತೆಗಳನ್ನು ಸೇರಿಸಿದ್ರೆ ಇನ್ನೂ ಹೆಚ್ಚಿನ ಸ್ಯಾಲರಿನ ನೀವು ಪಡ್ಕೊಳ್ಬೋದು. ಇನ್ನು ಕರ್ನಾಟಕದಲ್ಲಿ ಬಿ ಕಾಮ್ ನಂತರ ಹೆಚ್ಚು ಬೇಡಿಕೆ ಇರುವ ಕ್ಷೇತ್ರಗಳು ಯಾವ್ಯಾವುದಪ್ಪ ಅಂದರೆ ಬ್ಯಾಂಕಿಂಗು, ಫಿನಾನ್ಸ್, ಅಕೌಂಟಿಂಗ್, ಟ್ಯಾಕ್ಸೇಷನ್, ಆಡಿಟಿಂಗ್, ಕಾರ್ಪೊರೇಟ್ ಕಂಪನೀಸ್, ಇನ್ಶೂರೆನ್ಸ್, ಇ ಕಾಮರ್ಸ್, ಇನ್ವೆಸ್ಟ್ಮೆಂಟ್ ಫಂಡ್ಸ್. ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಎ ಐ, ಡಾಟಾ ಅನಲಿಸ್ಟು, ಹಾಗೆಯೇ ಪ್ರೊಫೆಷನಲ್ ಸರ್ಟಿಫಿಕೇಷನ್ಸ್ ಜೊತೆಗೆ ಬಿ ಕಾಮ್ ಕೋರ್ಸ್ಗಳಿಗೆ ಹೆಚ್ಚಿನ ಬೇಡಿಕೆಯೂ ಕೂಡ ಕಂಡುಬರ್ತಾ ಇದೆ. ಇನ್ನು ಬಿ ಕಾಮನ್ನು ಯಾಕೆ ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ಕಡಿಮೆ ವೆಚ್ಚ, ಉತ್ತಮ ಪದವಿ. ಓಕೆ. ಇನ್ನು ಸಿ ಎ, ಸಿ ಎಮ್ ಎ, ಸಿ ಎಸ್ ಮಾಡೋದಕ್ಕೆ ಉತ್ತಮ ಆಧಾರವಾಗಿರುವಂಥದ್ದು. ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗ ಅವಕಾಶಗಳು ಹೆಚ್ಚಿರುತ್ತೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉತ್ತಮವಾದಂಥ ಆಯ್ಕೆ ಇರುತ್ತೆ. ಇನ್ನು ಸ್ವಂತ ವ್ಯವಹಾರ ಅಂದರೆ ಓನ್ ಬಿಸ್ನೆಸ್ ಮಾಡ್ತೀನಿ ಅನ್ನೋವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇನ್ನು ನೀವೇನಾದರೂ ಕೂಡ ಕಾಮರ್ಸ್ ತಗೊಂಡು ನಿಮ್ಮದೇ ಆದಂತಹ ಭವಿಷ್ಯವನ್ನು ನಿರ್ಮಿಸಿಕೊಳ್ಳೋದಕ್ಕೆ ಬಯಸಿದರೆ ಬಿ ಕಾಮ್ ಒಂದು ಅತ್ಯುತ್ತಮವಾದಂಥ ಆಯ್ಕೆಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ಮರಿದೇ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಕಳಿಸ್ಕೊಡಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.